ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಇನ್ನೊಂದು ಸ್ವಲ್ಪ ಗಾದೆ ಮಾತುಗಳನ್ನು ಬರೆದು ನೋಡೋಣ. ಹಿಂದಿನ ಕ್ಲಾಸಲ್ಲಿ 80 ತನಕ ಗಾದೆಗಳನ್ನು ಬರೆದಿದ್ವಿ. ಈಗ 81ನೇದು. ಬಂದದ್ದೆಲ್ಲ ಬಾಗನ್ ಸೊನ್ನೆ ಬಂದ ದಾಕೇತ್ವ ದೇಗೆ ದಾವತ್ತು ಮತ್ತು ಲಾಕಿಲಿ ಲಾಗೆ ಲಾವತ್ತು. ಬಂದದ್ದೆಲ್ಲ ಬರಲಿ ಪ ರ ಲಾಗುಡಿಸು ಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ, ವೆಂಕಟರಮಣನ ಅಂತಲೂ ಬರೀಬೋದು, ಗೋವಿಂದನ ಅಂತಲೂ ಬರೀಬೋದು. ಅದೇ ಬರೆಯೋಣ ಗಾ, ಇದು ಬೇಡ ಸಾರಿ. ಗಾ ಏತ್ವ ಕೊಂಬಕಿಲಿ ಗೋ ಮತ್ತು ದೀರ್ಘ ಕೊಟ್ಕೊಬೇಕು. ಗಾ ಏತ್ವ ಕೊಂಬಕಿಲಿ ದೀರ್ಘ ಗೋ, ವಾಗುಡಿಸು ವಿ, ವಿಗನ್ ಸೊನ್ನೆ ವಿಂದ ನ, ಗೋವಿಂದನ ದಯೆ ಇರಲಿ. ದ ಯಾಕೇತ್ವ ಎ ಮತ್ತು ಯಾಗುಡಿಸು ಈ, ರ ಲಾಗುಡಿಸು ಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತ ಒಂದು ಗಾದೆ ಮಾತು. ಅನಂತರ ಡಾಗೆ ಡಾವತ್ತು ಅಡ್ಡ, ಗಾ ಏತ್ವ ಕೊಂಬಕಿಲಿ ದೀರ್ಘ ಗೋ, ಡಾಕೇತ್ವ ಡೇ ಯ, ಅಡ್ಡ ಗೋಡೆಯ. ಮಾ ಏತ್ವ ದೀರ್ಘ ಮೇ, ಲಾಕೇತ್ವ ಲೆ, ಅಡ್ಡ ಗೋಡೆಯ ಮೇಲೆ. ದಾಗುಡಿಸು ದೀರ್ಘ ದೀಪ, ದೀಪ ವಾಗುಡಿಸು ವಿ ಟಾ, ಟಾಗೆ ಟಾವತ್ತು. ವಿಟ್ಟ ಸೊನ್ನೆ ವಿಟ್ಟನ್ ತಾಕೇತ್ವ ತೆ, ಅಡ್ಡ ಗೋಡೆಯ ಮೇಲೆ ದೀಪವಿಟ್ಟಂತೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟು ನಮ್ಮ ನ ಮಾಗೆ ಮಾವತ್ತು. ನಮ್ಮ ಮನೆಯಲ್ಲಿ ಅಥವಾ ಮನೆಯಲ್ಲಿ ಮಾ ನಾಕೇತ್ವ ದೀರ್ಘ ನೇಲಿ, ನಮ್ಮ ಮನೆಯಲ್ಲಿ ಹೆಗ್ಗಣ ಹೇ ಗಾಗೆ ಗಾವತ್ತು. ಆಮೇಲೆ ನ ಹೆಗ್ಗಣ ಸತ್ತು, ಹೆಗ್ಗಣ ಸತ್ತು ನಾರಿದರು, ನಾಕಿಲಿ ನಾರಿದರು, ನಾರಿದರು. ಬೇರೆ ಬಾಕೇತ್ವ ಬೇ, ರಾಕೇತ್ವ ರೇ, ಬೇರೆ ಮನೆಯ. ಮಾ ನಾಕೇತ್ವ ನೆ, ಮನೆಯ ಲಾಗುಡಿಸು ಲಿ, ಲೀಗೆ ಲಾವತ್ತು. ಬೇರೆ ಮನೆಯಲ್ಲಿ ನೊಣ, ನಾ ಏತ್ವ ಕೊಂಬಕಿಲಿ ನೋ ನ, ನೊಣ ಸತ್ತ ಸುದ್ದಿ, ಸಾಗುಡಿಸು ಸು, ದಾಗುಡಿಸು ದಿ, ದಿಗೆ ದಾವತ್ತು. ಸುದ್ದಿ ಯಾ ಏತ್ವ ದೀರ್ಘ ಸುದ್ದಿಯೇ ಹೆಚ್ಚು, ಹಾ ಏತ್ವ ಆಮೇಲೆ ಚಾ ಕೊಂಬು ಚೂ, ಚೂಗೆ ಚಾವತ್ತು ಹೆಚ್ಚು. ನಮ್ಮ ಮನೆಯಲ್ಲಿ ಹೆಗಣ ಸತ್ತು ನಾರಿದರು, ಬೇರೆ ಮನೆಯಲ್ಲಿ ನೊಣ ಸತ್ತ ಸುದ್ದಿಯೇ ಹೆಚ್ಚು ಅಂತ ಒಂದು ಗಾದೆ ಮಾತು. ಸುದ್ದಿಯೇ ಹೆಚ್ಚು ಬದಲು ನೊಣ ಸತ್ತ ಕಡೆ ಬೆಟ್ಟು ಅಂತಲೂ ಹಾಕ್ಬೋದು. ನಾನು ಸುದ್ದಿಯೇ ಹೆಚ್ಚು ಅಂತ ಹಾಕಿದ್ದೀನಿ. ನೆಕ್ಸ್ಟ್ ದರಿದ್ರಕ್ಕೆ ಧ, ನಾಲ್ಕನೇ ಧ ರಾಗುಡಿಸು ರೀ ಮತ್ತು ಮೂರನೇ ದಾಗೆ ಅರ್ಧ ಚಂದ್ರ. ದರಿದ್ರ ಕಾಕೇತ್ವ ಅದಕ್ಕೆ ಕಾವತ್ತು. ದರಿದ್ರಕ್ಕೆ ಹೊಟ್ಟೆ ಹಾ ಏತ್ವ ದೀರ್ಘ, ಹಾ ಏತ್ವ ಕೊಂಬಕಿಲಿ ಕೊಟ್ಟು ಹೋ ಆಗುತ್ತೆ, ದೀರ್ಘ ಬರಲ್ಲ ಸಾರಿ. ಹಾ ಏತ್ವ ಕೊಂಬಕಿಲಿ ಹೋ, ಟಾಗೆ ಏತ್ವ ಹೊಟ್ಟೆ. ದರಿದ್ರಕ್ಕೆ ಹೊಟ್ಟೆ ಹೆಚ್ಚು, ಹಾ ಏತ್ವ ಕೊಟ್ಟು ಹೇ ಆಗುತ್ತೆ, ಚಾಕೊಂಬು ಚೂ, ಚೂಗೆ ಚಾವತ್ತು. ದರಿದ್ರಕ್ಕೆ ಹೊಟ್ಟೆ ಹೆಚ್ಚು ಅಂತ. ಅನಂತರ ಮುಳ್ಳನ್ನು ಮಾ ಕೊಂಬು ಮೂ ಳ, ಳಾಗೆ ಳಾವತ್ತು. ಮುಳ್ಳ ನಾಕೊಂಬು ನೂಗೆ ನಾವತ್ತು. ಮುಳ್ಳನ್ನು ಮುಳ್ಳಿನಿಂದಲೇ ಮಾ ಕೊಂಬು ಮೂ, ಳಾಗುಡಿಸು ಳಿ, ಲೀಗೆ ಳಾವತ್ತು. ಮುಳ್ಳಿ ನಾಗುಡಿಸು ನೀಗೊಂದು ಸೊನ್ನೆ ನಿಂದ
ಲಾ ಏತುವ ದೀರ್ಘ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ತಾ ಏತುವ ತೇ, ಗಾ ಏತುವ ಗೆ, ಯ. ಆಮೇಲೆ ಬಾ ಏತುವ ದೀರ್ಘ ಬೇ, ಕಾಕೊಂಬು ಕು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಬೀಸೋ, ಬಾ ಗುಡಿಸು ಬಿ, ಸಾ ಏತುವ ಕೊಂಬು ಕಿಳಿ ದೀರ್ಘ ಬೀಸೋ, ದಾ ಏತುವ ಕೊಂಬು ಕಿಳಿ. ಅನಂತರ ನಾಗೆ ಏತುವ ಕೊಟ್ಟು ನಾವು ಒತ್ತಕ್ಷರ ಕೊಡಬೇಕು. ದೊಣ್ಣೆ ಗೆ, ಬೀಸೋ ದೊಣ್ಣೆಗೆ. ತಪ್ಪಿದರೆ ತಾ ಪಾಗುಡಿಸು ಪಿ, ಪಿಗೆ ಪಾವತ್ತು. ಅನಂತರ ದಾ ರಾಕೇತ್ವ. ಬೀಸೋ ದೊಣ್ಣೆಗೆ ತಪ್ಪಿದರೆ ಸಾವಿರ, ಸಾ ವಾಗುಡಿಸು ವೀರ, ಸಾವಿರ. ವರ್ಷ ವ ಎರಡನೇ ಶಾಗೆ ಅರ್ಕಾವತ್ತು ಕೊಡ್ತೀವಿ. ವ ಎ ಶ, ಸಾವಿರ ವರ್ಷ. ಆಯಸ್ಸು ಆ ಯ, ಸಾಕೊಂಬು ಸು, ಸೂಗೆ ಸಾವತ್ತು, ಆಯಸ್ಸು ಅಂತ. ಬೀಸೋ ದೊಣ್ಣೆಗೆ ತಪ್ಪಿದರೆ ಸಾವಿರ ವರ್ಷ ಆಯಸ್ಸು ಅಂತ ಒಂದು ಗಾದೆ ಮಾತು. ನೆಕ್ಸ್ಟು ಮೃತ್ಯು, ಮಾಗೊಟ್ಟು ಸುಲಿ ಮೃ, ತಾಕೊಂಬು ತೂಗೆ ಯಾವತ್ತು. ಮೃತ್ಯು ಬಂದ, ಬಾಗೊಂದು ಸೊನ್ನೆ ಬಂದ, ಮೃತ್ಯು ಬಂದ. ಮಾ ಏತುವ ದೀರ್ಘ ಮೇ, ಲಾಗೆ ಏತುವ. ಮೃತ್ಯು ಬಂದ ಮೇಲೆ ವೈದ್ಯ, ವಾಗೆ ಐತ್ವ ವೈ, ನಾಲ್ಕನೇ ದಾಗೆ ಯಾವತ್ತು. ವೈದ್ಯ ಬಂದ, ಬಾಗೊಂದು ಸೊನ್ನೆ ಬಂದ. ಮೃತ್ಯು ಬಂದ ಮೇಲೆ ವೈದ್ಯ ಬಂದ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಹೆತ್ತವರಿಗೆ ಹಾಕೇತ್ವ ಹೇ, ತಾಗೆ ತಾವತ್ತು. ಹೆತ್ತ ವ ರಾಗುಡಿಸು ರೀ ಗೆ. ಹೆತ್ತವರಿಗೆ ಹೆಗ್ಗಣ, ಹಾಕೇತ್ವ ಹೇ, ಗ, ಗಾಗೆ ಗಾವತ್ತು. ಹೆಗ್ಗ ಅಣ್ಣ. ಹೆತ್ತವರಿಗೆ ಹೆಗ್ಗಣ ಮುದ್ದು. ಮಾ ಕೊಂಬು ಮೂ, ದಾ ಬರೆದು ಅದಕ್ಕೆ ಕೊಂಬು ಕೊಡೋಣ, ದಾವತ್ತು ಕೊಡೋಣ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ಇದು ದಾ, ಇದು ಬೇಕಾದ್ರೆ ಇಲ್ಲೊಂದು ಸರಿ ಬರೀತೀನಿ. ಮಾ ಕೊಂಬು ಮೂ, ದಾ ಕೊಂಬು ದೂ, ದೂಗೆ ದಾವತ್ತು, ಮುದ್ದು ಅಂತ. ನೆಕ್ಸ್ಟ್ 89ನೇದು ಬೆಂಕಿ, ಬಾಕೇತುವ ಬೇ, ಬೇಗನ್ ಸೊನ್ನೆ ಬೆಂಕ್, ಆಗುಡಿಸು ಕಿ. ಬೆಂಕಿ, ಯಾಗುಡಿಸು ಈ, ಲಾಗೆ ಲಾವತ್ತು ಮತ್ತು ದಾಗೆ ಏತುವ. ಬೆಂಕಿ ಇಲ್ಲದೆ ಹಾ ಏತುವ ಕೊಂಬು ಕಿಳಿ ಹೋ, ಗಾಕೇತುವ ಗೆ. ಹೊಗೆ ಆಡೊಲ್ಲ ಆ, ಡಾ ಬರೀಬೇಕು. ಡಾ ಏತುವ ಕೊಂಬು ಕಿಳಿ ಡೋ, ಲಾಗೆ ಲಾವತ್ತು. ಇದು ಮೂರನೇ ಡಾ. ಬೆಂಕಿ ಇಲ್ಲದೆ ಹೊಗೆ ಆಡೊಲ್ಲ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ 90ನೇ ಗಾದೆ ಮಾತು. ಬಡವನ, ಬ ಡ ವ ನ, ಬಡವನ, ಇದು ವಾ, ಇದು ಕೋಪ. ಕಾಯೇತ್ವ ಕೊಂಬು ಕಿಳಿ ದೀರ್ಘ ಕೋಪ. ಬಡವನ ಕೋಪ ದ ವ, ಡಾಕೇತ್ವ ಡೇ ಗೆ. ದವಡೆಗೆ ಮೂಲ, ಮಾ ಕೊಂಬು ಕಿಳಿ ಮೂಲ. ಬಡವನ ಕೋಪ ದವಡೆಗೆ ಮೂಲ ಅಂತ ಒಂದು ಗಾದೆ ಮಾತು. ಈಗ ಇದಿಷ್ಟನ್ನು ಒಂದು ಸರಿ ಹೇಳಿ ನೋಡೋಣ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ. ನಮ್ಮ ಮನೆಯಲ್ಲಿ ಹೆಗ್ಗಣ ಸತ್ತು ನಾರಿದರು, ಬೇರೆ ಮನೆಯಲ್ಲಿ ನೊಣ ಸತ್ತ ಸುದ್ದಿಯೇ ಹೆಚ್ಚು. ದರಿದ್ರಕ್ಕೆ ಹೊಟ್ಟೆ ಹೆಚ್ಚು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಬೀಸೋ ದೊಣ್ಣೆಗೆ ತಪ್ಪಿದರೆ ಸಾವಿರ ವರ್ಷ ಆಯಸ್ಸು. ಮೃತ್ಯು ಬಂದ
ಮೃತ್ಯು ಬಂದ ಮೇಲೆ ವೈದ್ಯ ಬಂದ. ಇಲ್ಲಿ ಕಾಮ ಬರಲ್ಲ, ಇಲ್ಲಿ ಕಾಮ ಬರುತ್ತೆ, ಇದು ಕಾಮ ಬರಲ್ಲ. ಇಲ್ಲಿ ಮೃತ್ಯು ಬಂದ ಮೇಲೆ ವೈದ್ಯ ಬಂದ. ಹೆತ್ತವರಿಗೆ ಹೆಗ್ಗಣ ಮುದ್ದು, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಬಡವನ ಕೋಪ ದವಡೆಗೆ ಮೂಲ ಅಂತ 10 ಗಾದೆ ಮಾತುಗಳಾಗಿದೆ. ಇದನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ.